ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಮಕ್ಕಳು ತಮ್ಮ ಓದಿನ ಜವಾಬ್ದಾರಿಯನ್ನು ಮರೆತು ಬೇರೆ ಚಟುವಟಿಕೆಗಳಲ್ಲಿ ತಲ್ಲೀನರಾಗಿದ್ದರೆ ಅದು ನಿಮಗೆ, ನಿಮ್ಮ ಕುಟುಂಬಕ್ಕೆ, ನೀವು ಸಂಪಾದನೆ ಮಾಡಿದಂತಹ ಗೌರವಕ್ಕೆ ಹಾನಿಯನ್ನು ತರತಕ್ಕಂಥದ್ದು, ನಿಮಗೆ ಅಪಮಾನವನ್ನು ಮಾಡ್ತಕ್ಕಂತಹ ಕೆಲಸಗಳಾಗತ್ತೆ. ಆದ್ದರಿಂದ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು, ಗಮನವನ್ನು ಹರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಸಾಲ ಮಾಡ್ತಕ್ಕಂತಹ ಸಂದರ್ಭ ಬರಬಹುದು. ಸಾಲವನ್ನು ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ಇದ್ದರೂ ಕೂಡ ಉದ್ದೇಶ ಮಾತ್ರ ಒಳಿತಾಗಿರಬೇಕು. ಆಗ ಮಾತ್ರ ನೀವು ಸಾಲ ಮಾಡಿದರೂ ಕೂಡ ಅದಕ್ಕೊಂದು ಪರಿಪೂರ್ಣವಾದಂತಹ ಸಾರ್ಥಕತೆ, ಅದಕ್ಕೊಂದು ಅರ್ಥ ಇರುವಂಥದ್ದಾಗತ್ತೆ. ತಾಯಿಯ ಜೊತೆಯಲ್ಲಿ ಜಗಳವಾಗುವುದಕ್ಕೆ ಅವಕಾಶಗಳಿದೆ, ಅದು ದ್ವೇಷವಾಗಿ ಪರಿಣಮಿಸುತ್ತೆ. ಆದ್ದರಿಂದ ತಾಯಿಯವರ ಜೊತೆಯಲ್ಲಿ ಜಗಳ ಮಾಡುವಂತಹ ಪ್ರಮೇಯ ಏನಾದರೂ ಬಂದರೆ, ಮಾತಿಗೆ ಮಾತು ಬೆಳೆದರೆ ತಾವು ಸುಮ್ಮನಾಗ್ತಕ್ಕಂಥದ್ದು, ನೀವೇ ತಾಯಿಯ ಹತ್ತಿರ ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಬಹಳ ದೊಡ್ಡ ಗುಣವಾಗ್ತಕ್ಕಂಥದ್ದು. ಮಾನಸಿಕವಾಗಿ ತುಂಬ ಅಸಮಾಧಾನ, ಯಾಕೆ ಇಂತಹ ಪರಿಸ್ಥಿತಿ, ಯಾಕೆ ಹೀಗೆ ಮನೆಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ. ಮನಸ್ಸಿನ ಮೇಲೆ ಅದು ತುಂಬ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ. ಮನಸ್ಸಿಗೆ ಏನೋ ಒಂದು ರೀತಿಯ ಆಘಾತ ಆಗ್ತಾ ಇದೆ. ಆದರೂ ಕೂಡ ಒಂದು ಕಡೆಯಲ್ಲಿ ನಾನು ಅನ್ನುವಂಥದ್ದು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವ್ಯಾವಹಾರಿಕವಾಗಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಮಾಡ್ತೀರಿ. ಮನೆಯಿಂದ ಬೇರೆ ಹೋಗಲಿಕ್ಕೋ ಅಥವಾ ಆಸ್ತಿಯನ್ನು ವಿಭಾಗ ಮಾಡಿಕೊಳ್ಳುವಂತಹ ವಿಚಾರದಲ್ಲೂ ಹೀಗೆ ಯಾವುದೋ ಒಂದು ಗಟ್ಟಿ ನಿರ್ಧಾರವನ್ನು ಇವತ್ತು ಮಾಡಿಬಿಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವಿರುವ ಹಾಗಾಗತ್ತೆ. ಸಂಬಂಧಿಕರಲ್ಲಿ ಆಡ್ತಕ್ಕಂತಹ ಮಾತೇನಿದೆ ಅದು ಬಹಳ ಬೇಸರವನ್ನು ತರುತ್ತೆ. ಬಂಧುಗಳು ಇಲ್ಲಸಲ್ಲದ ಮಾತುಗಳನ್ನು ಆಡ್ತಾರೆ. ನಿಮ್ಮನ್ನೇ ತಪ್ಪಿತಸ್ಥರು, ನಿಮ್ಮ ಸ್ವಭಾವವೇ ಸರಿಯಾಗಿಲ್ಲ ಅನ್ನುವ ರೀತಿಯಲ್ಲಿ ಮಾತುಗಳು ಬರಬಹುದು. ಆದರೆ ಇವೆಲ್ಲ ಮನಸ್ಸಿನ ಮೇಲೆ ತುಂಬ ದೊಡ್ಡದಾದಂತಹ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಗ್ರಹಾರಾಧನೆಯನ್ನು ಮಾಡಿ, ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ ಆರ್ಥಿಕವಾಗಿ ಬಹಳ ಸಂತೋಷವನ್ನು ಹೊಂದತಕ್ಕಂತಹ ದಿವಸ. ಧನಾಗಮವಾಗತ್ತೆ ಅನ್ನುವಂಥದ್ದು ನಿತ್ಯ ಭವಿಷ್ಯದ ಒಂದು ವಿಶೇಷ ನಿಮಗೆ. ಹೀಗಿರುವಾಗ ಮಾನಸಿಕವಾಗಿ ತುಂಬ ಸಂತೋಷವನ್ನು ಹೊಂದತಕ್ಕಂಥದ್ದು. ಆದರೆ ನಿಮ್ಮ ಭಾವನೆಗೆ ಹೊಡೆತ ಬೀಳಬಹುದು. ಅದನ್ನು ಆಲೋಚನೆ ಮಾಡಿ. ಭಾವನೆ ಬಹಳ ಮುಖ್ಯವಾಗುತ್ತೆ. ಭಾವನಾ ಜೀವಿಗಳಿಗೆ ಇದು ಆಘಾತಕಾರಿಯಾದಂತಹ ದಿವಸ ಅಂತ ಹೇಳಬೇಕು. ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ. ನೀವೇನಾದರೂ ಒಂದು ಅಭಿಪ್ರಾಯವನ್ನು ಪಟ್ಟರೆ, ಒಂದು ವಿಷಯವನ್ನು ಹೇಳಿದರೆ ಅದನ್ನು ಸಮ್ಮತಿಸ್ತಕ್ಕಂತಹ, ಒಪ್ಪಿಕೊಳ್ಳತಕ್ಕಂತಹ ಮನೋಭಾವ ಮನೆಯವರಲ್ಲಿ ಇರುತ್ತೆ. ಹಾಗಾಗಿ ಆ ಒಂದು ಸಾಮರಸ್ಯ ನಿಮ್ಮನ್ನು ಕಾಪಾಡುತ್ತೆ ಅನ್ನುವಂಥದ್ದು ಮುಖ್ಯ. ಹಣದ ಸಮಸ್ಯೆ ದೂರವಾಗ್ತಕ್ಕಂಥದ್ದು. ಆರ್ಥಿಕವಾಗಿ ಏನೋ ಸಣ್ಣ ಪುಟ್ಟ ಸಂಕಷ್ಟಗಳು ನಿಮ್ಮ ಯೋಗ್ಯತಾನುಸಾರವಾಗಿದ್ದರೂ ಕೂಡ ಧನಾಗಮವಾಗತ್ತೆ ಅನ್ನುವಂತಹ ಒಂದು ಪ್ರಕ್ರಿಯೆಯಿಂದ ನಿಮಗೆ ಅನುಕೂಲಕರವಾಗಿ ಪರಿಣಮಿಸುತ್ತೆ. ಸಂಬಂಧಿಕರ ಮನೆಗೆ ಅಥವಾ ಸಂಬಂಧಿಕರನ್ನು ಭೇಟಿ ಮಾಡ್ತೀರಿ, ಅವರ ಮನೆಗೆ ಭೇಟಿ ನೀಡ್ಬೋದು. ಇದರಿಂದ ನಿಮಗೆ ಏನೋ ಒಂದು ರೀತಿಯ ಸಂತೋಷವಾಗ್ತಕ್ಕಂಥದ್ದು. ಬಹಳ ಅಪರೂಪಕ್ಕೆ ಭೇಟಿ ಆದರಂತೂ ಹೆಚ್ಚಿನ ಸಂತೋಷವಾಗುವಂಥದ್ದು. ಮಕ್ಕಳ ಚಟುವಟಿಕೆಯ ಬಗ್ಗೆ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸರಿಯಾದಂತಹ ನಿರ್ಧಾರವನ್ನು ಮಾಡ್ತೀರಿ. ಅಂದರೆ ಮಕ್ಕಳ ಭವಿಷ್ಯ ಈ ರೀತಿಯಲ್ಲಿ ಮುಂದುವರೆದರೆ ಅವರ ಜೀವನ ಚೆನ್ನಾಗಿರುತ್ತೆ ಅಂತಕ್ಕಂತಹ ದೂರದ ದೃಷ್ಟಿಯಿಂದ ನಿಮ್ಮ ಆಲೋಚನೆಗಳು ಇವತ್ತು ಮನಸ್ಸಿನಲ್ಲಿ ಬರುವಂಥದ್ದಾಗುತ್ತೆ. ಗೋ ಸೇವೆಯನ್ನು ಮಾಡಿ, ಗೋವಿನ ಪೂಜೆಯನ್ನು ಮಾಡಿ, ಗೋವಿಗೆ ಪ್ರಿಯವಾದಂತಹ ಆಹಾರವನ್ನು ನೀಡಿ. ಶುಭವಾಗಿ. ಮಿಥುನ ರಾಶಿ
ಆರ್ಥಿಕವಾದಂತಹ ಬೆಳವಣಿಗೆಗೆ ಅವಕಾಶ ಇರತಕ್ಕಂತಹ ದಿವಸ. ಅಂದರೆ ಹಣಕಾಸನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಲಾಭವನ್ನು ಪಡಿತಕ್ಕಂಥದ್ದು, ಒಟ್ಟಾರೆ ಹಣದ ವಹಿವಾಟು ಉತ್ತಮವಾಗಿರತಕ್ಕಂತಹ ದಿವಸ ಅಂತ ಹೇಳಿ ಇದನ್ನು ಹೇಳಬೇಕು. ಮಾನಸಿಕವಾದಂತಹ ನೆಮ್ಮದಿಗೆ ಸ್ವಲ್ಪ ಭಂಗ ಬರಬಹುದು. ಅಂದರೆ ಯಾವಾಗ ಲಾಭವನ್ನು ಗಳಿಸಬೇಕು, ಸಂಪಾದನೆ ಮಾಡಬೇಕು ಎಂಬುದಾಗಿ ಹಣದ ಹಿಂದೆ ಹೋಗ್ತೀವೋ ಆಗ ಮನಸ್ಸಿಗೆ ಸಮಾಧಾನವಾಗಲಿ ಅಥವಾ ಬೇರೆಯ ದೃಷ್ಟಿಯಾಗಲಿ ನಮಗೆ ಯಾವುದೂ ಕೂಡ ರುಚಿಸುವುದಿಲ್ಲ. ಹಣವೇ ಮುಖ್ಯ ಅನ್ನುವ ಭಾವನೆ ಮಾನಸಿಕವಾಗಿ ಭಂಗವನ್ನು ತರುತ್ತೆ. ಮನಸ್ಸಿಗೆ ಏನೋ ಒಂದು ರೀತಿಯ ಅಹಿತವಾದಂತಹ ಅನುಭವವನ್ನು ತರತಕ್ಕಂಥದ್ದಾಗತ್ತೆ. ಆಸ್ತಿಗೆ ಕುತ್ತು ಬರಬಹುದು, ಅದರ ಭೀತಿ ನಿಮ್ಮನ್ನು ಕಾಡಬಹುದು. ಆಸ್ತಿ ವಿಚಾರದಲ್ಲಿ ಏನೋ ಗೊಂದಲಗಳು, ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನಾತ್ಮಕವಾದಂತಹ ಹೋರಾಟ, ಇದೆಲ್ಲ ನಿಮಗೆ ಹೆದರಿಕೆಯನ್ನು ತರತಕ್ಕಂಥದ್ದಾಗಬಹುದು. ಆರೋಗ್ಯದ ಸಮಸ್ಯೆಯೂ ಕೂಡ ನಿಮ್ಮನ್ನು ಕಾಡುವಂಥದ್ದು. ಇದೆಲ್ಲ ಗ್ರಹಗತಿಯ ಪರಿಣಾಮ ಅಂತ ಹೇಳಿ ಭಾವಿಸಬೇಕಾಗತ್ತೆ. ಸ್ವಯಂಕೃತ ಅಪರಾಧಗಳನ್ನು ಮಾಡ್ತೀರಿ, ನೀವೇ ತಪ್ಪನ್ನು ಮಾಡಿ ನೀವೇ ಸಿಗಹಾಕ್ಕೊಳ್ತೀರಿ. ಇದು ನಿಮಗೆ ಒಂದು ರೀತಿಯಲ್ಲಿ ಬಿಡಿಸಲಾರದಂತಹ ತೊಂದರೆಗೆ ಕಾರಣವಾಗುತ್ತೆ. ಬೇರೆಯವರ ಮಾತು ನಿಮಗೆ ಪಥ್ಯ ಆಗಿಬಿಡುತ್ತೆ. ಯಾರು ಏನು ಹೇಳಿದರೂ ಕೂಡ ಕೇಳುವಂತಹ ಸ್ಥಿತಿಯಲ್ಲಿರುವುದಿಲ್ಲ. ಯಾಕೆ ಹೇಳ್ತಾ ಇದ್ದಾರೆ, ಇದರಲ್ಲಿ ಒಳಿತು ಕೆಡಕು ಏನು, ಆ ಮಾತನ್ನು ನಾನು ಕೇಳಿದರೆ, ಆ ಉಪದೇಶವನ್ನು ನಾನು ಸ್ವೀಕಾರ ಮಾಡಿದರೆ, ಅವರ ಸಲಹೆಯನ್ನು ತೆಗೆದುಕೊಂಡ್ರೆ ನನಗೇನಾದರೂ ಒಳ್ಳೆಯದಾಗತ್ತಾ ಅನ್ನುವಂತಹ ವಿವೇಚನೆ ಕಳ್ಕೊಳ್ತಕ್ಕಂತಹ ಸಮಯವೇ ಹೆಚ್ಚಾಗಿ ನಿಮಗೆ ಅಲ್ಲಿರುತ್ತೆ. ಆದ್ದರಿಂದ ತೊಂದರೆಗೆ ಹೆಚ್ಚು ಕಾರಣವಾಗುತ್ತೆ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ, ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಅಧಿಕವಾದಂತಹ ಖರ್ಚಿನಿಂದ ಅಸಮಾಧಾನ. ಕೆಲವು ಸಂದರ್ಭದಲ್ಲಿ ಖರ್ಚು ಮಾಡಿದಾಗ ಖುಷಿಯಾಗತ್ತೆ, ಅದೇ ಕೆಲವು ಸಮಯದಲ್ಲಿ ಖರ್ಚು ಮಾಡಿದಾಗ ಮನಸ್ಸಿಗೇನೋ ಹಿಂಸೆ ಆಗುತ್ತೆ. ಈಗ ನಿಮ್ಮ ಮನಸ್ಸಿಗೆ ಹಿಂಸೆಯಾಗತಕ್ಕಂತಹ ದಿವಸ ಖರ್ಚಿನಿಂದ. ಯಾಕಿಷ್ಟೆಲ್ಲ ಖರ್ಚು ಮಾಡಬೇಕು ಅಂತಕ್ಕಂತಹದ್ದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಹೇಳುತ್ತೆ. ಹಣದ ಖರ್ಚಿನ ಲೆಕ್ಕವನ್ನು ನೋಡಿದಾಗ ಮನಸ್ಸಿನ ಮೇಲೆ ಅದು ದೊಡ್ಡದಾದಂತಹ ಕೆಟ್ಟ ಪರಿಣಾಮವನ್ನು ಬೀರಿ ನಿಮಗೆ ಬೇಸರವನ್ನು ತರುತ್ತೆ ಅಂತಕ್ಕಂಥದ್ದು. ಸೋಲು ಮತ್ತು ನಷ್ಟದ ಭೀತಿ ನಿಮ್ಮನ್ನು ಕಾಡುತ್ತೆ. ಯಾವುದೋ ಒಂದು ಹೋರಾಟದಲ್ಲಿದ್ದರೆ ಅದರಲ್ಲಿ ಸೋಲಾಗತ್ತೆ, ನನಗೆ ಜಯ ಸಿಕ್ಕೋದು ಅನುಮಾನ ಅನ್ನುವಂಥದ್ದು ನಿಮಗೇ ಗೊತ್ತಾಗುತ್ತೆ. ಜೊತೆಗೆ ವ್ಯಾವಹಾರಿಕವಾಗಿ ವಾಣಿಜ್ಯೋದ್ಯಮವಾಗಿ ನಿಮಗೆ ನಷ್ಟವಾಗತ್ತೆ ಅನ್ನುವಂತಹ ಭೀತಿಯೂ ಕೂಡ ನಿಮಗೆ ಕಾಡುತ್ತೆ. ಇದಕ್ಕೆ ಎದುರಾಳಿಗಳಲ್ಲಿರತಕ್ಕಂತಹ ಸಾಮರ್ಥ್ಯ ಹೆಚ್ಚಾಗಿರುತ್ತೆ ಅನ್ನುವಂಥದ್ದು ಅರ್ಥ ಆಗಬೇಕಾಗಿರುತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಲಾಭದ ದಿವಸ. ಸರ್ಕಾರದಿಂದ ಏನಾದರೂ ಸವಲತ್ತುಗಳೋ ಅಥವಾ ಅನುಕೂಲತೆಗಳೋ, ಹಣವೋ ಇನ್ನೊಂದೋ ಮತ್ತೊಂದೋ ಬರಬೇಕಾಗಿದ್ದರೆ ಅದೆಲ್ಲವೂ ಕೂಡ ಸಿಕ್ಕುವ ಸೂಚನೆ ನಿಮಗೆ ವಿಶೇಷವಾಗಿ ಕಾಣುವಂಥದ್ದು. ಮಾತಿನಿಂದ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ಯಾವುದೋ ಒಂದು ಉತ್ಸಾಹದಲ್ಲಿ, ಯಾವುದೋ ಒಂದು ಉದ್ವೇಗದಲ್ಲಿ, ಯಾವುದೋ ಒಂದು ಕೋಪದಲ್ಲಿ ಮಾತನ್ನು ಆಡಿಬಿಟ್ರೆ ಅದನ್ನು ಮತ್ತೆ ಸರಿಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕ್ಷಮೆಯೊಂದೇ ಬಾಕಿ ಆಗುತ್ತೆ. ಆ ರೀತಿದಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಡಿ. ಕಾನೂನಿನ ಹೋರಾಟಕ್ಕೆ ಜಯ ಇದೆ. ಕಾನೂನಾತ್ಮಕವಾಗಿ ನೀವೇನು ಹೋರಾಟವನ್ನು ಮಾಡ್ತೀರಿ, ಅದರಲ್ಲಿ ಜಯ ನಿಮ್ಮದಾಗತಕ್ಕಂಥದ್ದು. ಕೌಟುಂಬಿಕವಾದಂತಹ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ. ಕುಟುಂಬದಲ್ಲಿ ಅಥವಾ ಸಾಂಸಾರಿಕವಾಗಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ, ಅದರಿಂದ ಮನಸ್ಸಿಗೆ ಬೇಸರವಾಗಿದ್ದರೆ ಅದೆಲ್ಲವೂ ಕೂಡ ತನ್ನಿಂದ ತಾನೇ ಸರಿಯಾಗುವಂತಹ ದಿವಸ. ಅದರಿಂದ ಸ್ವಲ್ಪ ಮಟ್ಟಿನ ಸಮಾಧಾನ ನಿಮಗೆ ಸಿಕ್ಕುವಂಥದ್ದು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.